ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇಷ್ಟು ದೊಡ್ಡ ಮಟ್ಟದಲ್ಲಿನೇ ಆಡಿಯೋ ಸಿಕ್ಕಿದೆ, ಇದ್ರ ಬಗ್ಗೆ ಸಚಿವರು ಏನು ಹೇಳ್ತಾ ಇದ್ದಾರೆ, ಅವರ ಪುತ್ರ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಸಂಪೂರ್ಣವಾದ ಪ್ರಕರಣದ ಬಗ್ಗೆ ವಿವರಿಸೋದಾದ್ರೆ? ರಾಮ್, 2 ದಿನಗಳ ಹಿಂದೆ ಬೆಂಗಳೂರಿನ ಅಬಕಾರಿ ಭವನದ ಮೇಲೆ ದಾಳಿ ನಡೆಸಿದಂಥ ಲೋಕಾಯುಕ್ತ ಅಧಿಕಾರಿಗಳು ಅಲ್ಲಿ ಲಂಚವನ್ನು 25 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ SP ಮತ್ತು ಡೆಪ್ಯೂಟಿ ಕಮಿಷನರು ಜೊತೆಗೆ ಒಬ್ಬ ಚಾಲಕನನ್ನು ಬಂಧಿಸಿ ಅವರನ್ನು ತನಿಖೆಗೊಳಪಡಿಸಿದಂಥ ಸಂದರ್ಭದಲ್ಲಿ ಅಬಕಾರಿ ಅಧಿಕಾರಿಗಳ ಮೇಲೆ ಅಬಕಾರಿ ಸಚಿವರು ಎಷ್ಟರ ಮಟ್ಟಿಗೆ ಒತ್ತಡವನ್ನು ಹಾಕಿದ್ದಾರೆ, ಜೊತೆಗೆ ಮಂತ್ಲಿಯನ್ನು ಕೊಡೋದು ಇರ್ಬೋದು ಅಥವಾ ಒಂದು ಬೇರೆ ಬೇರೆ ಹೊಸದಾಗಿ ಕೊಡ್ತಕ್ಕಂಥ ಬಾರ್ ಲೈಸೆನ್ಸ್ಗಳು ಅಥವಾ ನವೀಕರಣ ಮಾಡ್ತಕ್ಕಂಥ ಬಾರ್ ಲೈಸೆನ್ಸ್ಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಕಮಿಷನನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತುಕತೆಗಳನ್ನು ನಡೆಸ್ತಾ ಇದ್ರು. ಇಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರೊಬ್ಬರು ಜೊತೆಗೆ ಅಬಕಾರಿ ಅಧಿಕಾರಿಯೊಬ್ಬರು ಮಾತನಾಡಿರ್ತಕ್ಕಂಥ ಆಡಿಯೋ ವೈರಲ್ ಆಗಿದೆ. ಅದರಲ್ಲಿ ಏನೇ ಕೆಲಸಗಳಾಗಬೇಕಾದ್ರೆ ಒಂದು ಕಡೆ ಅಬಕಾರಿ ಸಚಿವರಾದಂಥ RB ತಿಮ್ಮಾಪುರ ಅವ್ರ ಕಡೆಯಿಂದ ಒಂದು ಮಾತು ಹೇಳಿಸಿದ್ರೆ ಸಾಕು, ನಿಮ್ಮ ಕೆಲಸ ಈಸಿ ಆಗುತ್ತೆ ಅಂತಕ್ಕಂಥದ್ದು, ಜೊತೆಗೆ ಅವರಿಗೆ ಎಷ್ಟು ಹಣವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಈ ಒಂದು ಆಡಿಯೋದಲ್ಲಿ ಬಹಿರಂಗ ಆಗಿರ್ತಕ್ಕಂಥದ್ದು. ಸದ್ಯ ಇಲ್ಲಿ ಏನು ಲೋಕಾಯುಕ್ತರಿಗೆ ದೂರನ್ನು ಕೊಟ್ಟಿದ್ದಂಥ ಲಕ್ಷ್ಮೀನಾರಾಯಣ ಅವತ್ತು ಬಾರ್ ಲೈಸೆನ್ಸು ಜೊತೆಗೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಏನೊಂದು ಲಂಚವನ್ನು ಬೇಡಿಕೆ ಇಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಹಣ ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನು ಸಹ ಕೊಟ್ಟಿದ್ರು. ಅವರು ಟ್ರ್ಯಾಪ್ ಮಾಡಿದಂಥ ಬಳಿಕ 3 ಅಧಿಕಾರಿಗಳಿಂದ ಏನೆಲ್ಲ ಮಾಹಿತಿ ಸಿಕ್ಕಿತ್ತು ಅದನ್ನು ಕಲೆ ಹಾಕಿದ್ದಾರೆ. ಕೇವಲ ಒಂದು ಬಾರ್ ಲೈಸೆನ್ಸ್ನ ಅನುಮತಿಗಾಗಿ ಕೋಟಿ ಹಣವನ್ನು ಕೇಳಿರ್ತಕ್ಕಂಥವ್ರು ಈ ಹಿಂದೆ ಕೊಟ್ಟಿರ್ತಕ್ಕಂಥ ಬಾರ್ ಲೈಸೆನ್ಸ್ಗಳು ಜೊತೆಗೆ ಅದರಲ್ಲಿ ಯಾರೆಲ್ಲ ಮಧ್ಯವರ್ತಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ ಅದರ ಮಾಹಿತಿಯನ್ನು ಕಲೆ ಹಾಕಿ ಒಂದು ದೂರನ್ನು ಸಹ ಇವತ್ತು ಕೊಟ್ಟಿದ್ದಾರೆ. ಲಕ್ಷ್ಮೀನಾರಾಯಣ ಅವರು ಅದಕ್ಕಿಂತ ಉದ್ಯಮಿಯವರು ಲೋಕಾಯುಕ್ತ ನ್ಯಾಯಮೂರ್ತಿಗಳಿಗೆ ಒಂದು ದೂರನ್ನು ಕೊಟ್ಟಿರ್ತಕ್ಕಂಥ, ಅದರಲ್ಲಿ ತಿಮ್ಮಾಪುರ ಜೊತೆಗೆ ಅವರ ಪುತ್ರ ಎಷ್ಟು ಬೇಡಿಕೆಗಳನ್ನು ಇಟ್ಟಿದ್ರು, ಯಾವ ರೀತಿಯಾಗಿ ಅವರ ಅವಧಿಯಲ್ಲಿ ಎಷ್ಟು ಬಾರ್ ಲೈಸೆನ್ಸ್ಗಳನ್ನು ನೀಡಲಾಗಿದೆ, ಈ ಎಲ್ಲ ಮಾಹಿತಿಯನ್ನು ಆ ದೂರಿನಲ್ಲಿ ಉಲ್ಲೇಖ ಮಾಡಾಗಿ ಅವರ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ತಿಮ್ಮಾಪುರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ನಾನು ಎಲ್ಲಿಯೂ ಸಹ ನೇರವಾಗಿ ಇವರಿಂದ ಅಂದರೆ ಯಾರು ದೂರದಾರಿದ್ದಾರೆ ಅವರಿಂದ ಸಂಪರ್ಕ ಮಾಡಿಲ್ಲ ಅಂತಕ್ಕಂಥದ್ದು ಇರ್ಬೋದು. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಲಿ, ತನಿಖೆಗೆ ನಾನು ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೀನಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗ ಏನು ಲೋಕಾಯುಕ್ತ ಕಚೇರಿಯಲ್ಲಿ ದಾಖಲಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಕೊಟ್ಟಿರ್ತಕ್ಕಂಥ ದೂರಿಗೆ ಸಂಬಂಧಪಟ್ಟಂತೆ SP ಶಿವಪ್ರಕಾಶ್ ದೇವರಾಜ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಈ ಹಿಂದೆ ಟ್ರ್ಯಾಪ್ ಮಾಡಿದ್ದಿರ್ಬೋದು, ಜೊತೆಗೆ ಈಗ ದಾಖಲಾಗಿರ್ತಕ್ಕಂಥ ದೂರಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಂದುವರಿಸಲಿದ್ದಾರೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.